ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ್, ಶಂಕರ್ ಶೆಟ್ಟರ್ ವಿಶ್ಲೇಷಣೆಯನ್ನು ಒಪ್ತೀರಾ? ಆರಂಭದಲ್ಲಿ ಡಿ ಕೆ ಶಿವಕುಮಾರ್ಗಿದ್ದ ಬಲವೇ ಹೈಕಮಾಂಡ್ ಅಲ್ವಾ? ನಮ್ಮ ಈ ಸ್ಟುಡಿಯೋದಲ್ಲಿ, ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳಿದ್ರು ಅವರು, ಶಾಸಕರ ಸಂಖ್ಯೆ ಯಾರ ಕಡೆ ಎಷ್ಟಿದೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಹೈಕಮಾಂಡ್ ಯಾರ ಕಡೆ ಇದೆ ಅನ್ನೋದಷ್ಟೇ ಅಂತ. ಆ ಹೈಕಮಾಂಡೇ ನಿಧಾನಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ದಂಗೆ ಅಲ್ವಾ ಇದರ್ಥ? ಸ್ಥಳೀಯವಾಗಿ ಬಗೆಹರಿಸ್ಕೊಂಬಂದ ಅಜಿತ್, ನನಗೆ ಎರಡು ಸಂಗತಿಗಳು ಸ್ಪಷ್ಟವಾಗಿ ಕಾಣ್ತವೆ. ಒಂದು, ಹೈಕಮಾಂಡ್ ಮೊದಲಿಗೆ ಡಿ ಕೆ ಶಿವಕುಮಾರ್ ಪರವಾಗಿದ್ದಂತೆ ತೋರ್ತು. ಅದನ್ನು ನಾವು ಕೂಡ ಯಾವ ರೀತಿ ವಿಶ್ಲೇಷಣೆ ಮಾಡಿದ್ವಿ ಅಂದರೆ, ಇಲ್ಲ ನವೆಂಬರ್ಗೆ ಹೈಕಮಾಂಡ್ ಏನೋ ಮಾಡೋ ಪ್ಲ್ಯಾನಲ್ಲಿದೆ, 2.5 ವರ್ಷ ಅನ್ನುವ ಕಾರಣಕ್ಕೋಸ್ಕರ ಅದು ನಿರ್ಣಯ ತೆಗೆದುಕೊಂಡು ಬಿಟ್ಟಿದೆ ಅಂತ. ನನಗನ್ಸುತ್ತೆ ದಟ್ ಈಸ್ ದ ಆರ್ಟ್ ಆಫ್ ಹೈಕಮಾಂಡ್ ಟು ಬ್ಯಾಲೆನ್ಸ್ ದ ಪವರ್. ಇಲ್ಲಿಯವರೆಗೆ ಹೈಕಮಾಂಡ್, ಓಕೆ, ಟು ಬಿ ಫೇರ್ ಟು ರಾಹುಲ್ ಗಾಂಧಿ, ಅವರು ಯಾರ ಪರವಾಗಿದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಅದಕ್ಕೆ ಕಾರಣ ಇಷ್ಟೇ, ಇಬ್ಬರನ್ನ ಕಳ್ಕೊಳ್ಳೋಕ್ಕೆ ಅಥವಾ ಇಬ್ರಿಗೂ ಫ್ರೀ ಹ್ಯಾಂಡ್ ಕೊಡೋಕ್ಕೆ ಹೈಕಮಾಂಡ್ಗೆ ಮನಸ್ಸಿದ್ದಂತೆ ಕಾಣ್ತಿಲ್ಲ. ಸಿದ್ದರಾಮಯ್ಯನವರು ಹೆಲ್ಮ್ ಆಫ್ ಅಫೇರ್ಸ್ ಇದ್ದಾಗ ಡಿ ಕೆ ಶಿವಕುಮಾರ್ ಜಾಸ್ತಿ ನಡೀತು. ಡೇ ಆಫ್ ರಿಕನಿಂಗ್ ಅಂತಾರಲ್ವ, ಅಥವಾ ಒಂದೇನೋ ನಿರ್ಣಯ ತೆಗೆದುಕೊಳ್ಳುವ ದಿನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಹೌದು ಹೌದು, ದಟ್ ಈಸ್ ಬ್ಯಾಲೆನ್ಸಿಂಗ್ ಆಫ್ ಪವರ್. ಇದನ್ನು ಹೈಕಮಾಂಡ್ ಅನೇಕ ಬಾರಿ ಮಾಡಿದೆ. ಅಂದರೆ ಟು ಬಿ ಫೇರ್ ಟು ದೆಮ್. ಕರೆಕ್ಟ್. ಈಗ ಅನ್ಫೇರ್ ಇದ್ದರೆ ಹೇಳ್ಬೋದು ಹೈಕಮಾಂಡ್ ಏನು ಬಿಡಿ, ಅದು ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಕಳಹೀನ ಹೈಕಮಾಂಡ್ ಆಗಿದೆ ಅಂತಕ್ಕಂಥದ್ದು. ನನಗನ್ಸುತ್ತೆ ಅಜಿತ್, ಹೈಕಮಾಂಡ್ ಇಲ್ಲಿಯವರೆಗೆ ನಾವು ಏನು ಮಾಡಬೇಕು, ಯಾವಾಗ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡದಂತೆ ಕಾಣ್ತಿಲ್ಲ. ನನಗನ್ಸುತ್ತೆ ಅವ್ರದ್ದು ಮೇಲ್ಮೇಲೆ ಏನು ನಿರ್ಣಯ ಇದೆ ಅಂತಂದರೆ, ಎಷ್ಟು ದಿನ ಸಾಧ್ಯ ಆಗುತ್ತೋ ಡಿ ಕೆ ಶಿವಕುಮಾರ್ ಪ್ಯಾಸಿಫೈ ಮಾಡೋದು, ಸಿದ್ದರಾಮಯ್ಯನವ್ರನ್ನ ಮುಂದುವರಿಸೋದು. ಈಗ ಕಾಮನ್ ಸೆನ್ಸಲ್ಲಿ ನನಗೆ ಅನ್ಸೋದು ಅಜಿತ್, ಅಂದರೆ ಐ ಡೋಂಟ್ ಅಗ್ರಿ ವಿತ್ ಶಂಕರ್ ಶೆಟ್ಟಿ ಸರ್. ಏನು ಇಲ್ಲ, 28ರವರೆಗೆ ಸಿದ್ದರಾಮಯ್ಯ ಇದ್ದರು. ಈಗ ನಿಮಗೇನು ಕಾಣ್ತಿದೆ? ಸಿದ್ದರಾಮಯ್ಯನವರು 28 ಹಂಗಲ್ಲ, ಅಂದರೆ 28ರವರೆಗೆ ಸಿದ್ದರಾಮಯ್ಯನವರು ಇದ್ದರೂ ಪಾರ್ಟಿಗೆ ಏನಾಗಲ್ಲ ಅಂತ ಏನು ಅನ್ನಿಸ್ತಿದೆ ಅಲ್ವಾ? ನನಗನ್ನಿಸ್ತಾ ಇರೋದು, ಈಗ ಅನಿಸ್ತಾ ಇದೆ ಮೇವರೆಗೆ ಡಿ ಕೆ ಶಿವಕುಮಾರನ್ನ ಹಂಗೋ ಹಿಂಗೋ ಮಾಡಿ ಇವ್ರು ಪ್ಯಾಸಿಫೈ ಮಾಡಿ ಇಡ್ತಾರೆ. ಯಾಕಂದರೆ ಅದು 3 ವರ್ಷ ಅಂತ. ಉಳಿದ 2 ವರ್ಷ ಡಿ ಕೆ ಶಿವಕುಮಾರರ ಡೆಸ್ಪ್ರೇಷನನ್ನು ಗಮನಿಸಿದರೆ, ಈಗೇನು ಪಾರ್ಟಿ ಫೋರಮ್ನ 4 ಗೋಡೆಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಉತ್ಸಾಹ, ಉತ್ಸುಕತೆ ಇದೆ, ಅದು ಪಾರ್ಟಿ ಫೋರಮನ್ನು ದಾಟಿದರೆ ಹೈಕಮಾಂಡ್ ಕೂಡ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ, ಬಗೆಹರಿಸೋದಕ್ಕಾಗೋದಿಲ್ಲ. ಇನ್ ದ ಸೆನ್ಸ್, ಅಲ್ಲಿ ಬಿಜೆಪಿ ಹೈಕಮಾಂಡ್ ಕುಳಿತಿದೆ. ಮಧ್ಯಪ್ರದೇಶದಲ್ಲಿ ಇದೇ ಆಯಿತು, ಹೌದು ಹೌದು, ಮಹಾರಾಷ್ಟ್ರದಲ್ಲಿ ಇದೇ ಆಯಿತು, ರಾಜಸ್ಥಾನದಲ್ಲೂ ಪ್ರಯತ್ನ ಪಟ್ಟರು. ಅಲ್ಲಿ ಒಂದೇ ಒಂದು ವ್ಯತ್ಯಾಸ ಏನಿತ್ತು ಅಂದರೆ, ವಸುಂಧರಾ ರಾಜೆ, ಅಶೋಕ್ ಗೆಹ್ಲೋಟ್ ಇಬ್ರು ಒಂದಿದ್ರಲ್ಲಿ. ವಸುಂಧರಾ ಸಚಿನ್ ಪೈಲಟ್ ಜೊತೆ ಏನೋ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಅಶೋಕ್ ಗೆಹ್ಲೋಟ್ರನ್ನ ಉಳಿಸಿದ ಕೀರ್ತಿ ವಸುಂಧರಾಗೂ ಸಲ್ಲತ್ತೆ. ಎಸ್, ಛತ್ತೀಸ್ಗಢದಲ್ಲಿ ಆ ಅವಕಾಶನೇ ಇರಲಿಲ್ಲ. ಹೀಗಾಗಿ ನನಗನ್ಸುತ್ತೆ ಕರ್ನಾಟಕದಲ್ಲಿ ಈ ಜಗಳವನ್ನು ಇವತ್ತಿಲ್ಲ ನಾಳೆ ಹೈಕಮಾಂಡ್ ಪ್ರೊಆಕ್ಟಿವ್ಲಿ ಬಗೆಹರಿಸಲೇಬೇಕಾಗತ್ತೆ. ಬಗೆಹರಿಸೋದಂದ್ರೆ ಏನು? ನೀವು ಜಸ್ಟ್ ಯೋಚನೆ ಮಾಡಿ. 5 ವರ್ಷ ಸಿದ್ದರಾಮಯ್ಯನವರು ಅಂತ ಹೈಕಮಾಂಡ್ ಹೇಳೋಕ್ಕಾಗತ್ತಾ? ವಿಲ್ ಡಿ ಕೆ ಶಿವಕುಮಾರ್ ಕೀಪ್ ಕ್ವೈಟ್? ನೋ. ಇಲ್ಲ ನಾಳೆನೇ ಸಿದ್ದರಾಮಯ್ಯನವರು ನೀವು ಕೆಳಗಿಳಿರಿ, ಡಿ ಕೆ ಶಿವಕುಮಾರ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳೋಕ್ಕಾಗತ್ತಾ? ವಿಲ್ ಸಿದ್ದರಾಮಯ್ಯ ಕೀಪ್ ಕ್ವೈಟ್? ನೋ. ಸುವರ್ಣ ಮಧ್ಯಮ ಏನು ಕಾಣುತ್ತೆ ಅಂತಂದರೆ, ಸಿದ್ದರಾಮಯ್ಯನವ್ರನ್ನ ಹಂತ ಹಂತವಾಗಿ ಮಾನಸಿಕವಾಗಿ ತಯಾರಿ ಮಾಡಿ, ಮನವೊಲಿಕೆ ಮಾಡಿ. ಅದರ್ವೈಸ್ ಈಗ ಯಾಕೆ ಡಿ ಕೆ ಶಿವಕುಮಾರ್ ರಾಜಣ್ಣ ಅವ್ರನ್ನ ಭೇಟಿ ಆಗ್ತಿದ್ದಾರೆ ಅನ್ಸುತ್ತೆ ನಿಮಗೆ? ಸ್ಥಳೀಯವಾಗಿ ಯಾಕೆ ಎಂ ಬಿ ಪಾಟೀಲ್ರ ಯಾವುದೋ ಕಾರ್ಯಕ್ರಮಕ್ಕೆ ಯಾವತ್ತು ಡಿ ಕೆ ಶಿವಕುಮಾರ್ ಹೋಗಿದ್ದು ನಾನು ನೋಡಿರಲಿಲ್ಲ ಎಂದು. ಯಾವತ್ತು ಸತೀಶ್ ಜಾರಕಿಹೊಳಿ ಜೊತೆ ಅವರ ರಹಸ್ಯ ಸ್ಥಳದಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದರು? ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋ ಪ್ರಯತ್ನ ಏನು? ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುತ್ತೆ. ಆ ನಿರ್ಣಯ ತೆಗೆದುಕೊಂಡಾಗ ದಯವಿಟ್ಟು ನೀವು ಸಿದ್ದರಾಮಯ್ಯನವರ ಬೆಂಬಲಿಗರಾಗೆ ಉಳಿರಿ. ನಿರ್ಣಯ ತೆಗೆದುಕೊಂಡಾಗ ಒಡೆದು ಹೋಗ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಬೇಡಿ. ನನಗೆ ಅವಕಾಶ ಸಿಕ್ಕರೆ ನನಗೆ ಬೆಂಬಲ ಕೊಡಿ, ಐ ವಿಲ್ ಟೇಕ್ ಕೇರ್ ಆಫ್ ಯು. ನಾನು ನಿಮ್ಮನ್ನು KPCC ಅಧ್ಯಕ್ಷ ಮಾಡ್ತೀನಿ. ಎಲ್ಲರೂ ಈಗ ಡಿ ಕೆ ಶಿವಕುಮಾರ್ ಏನು ಪೊಲಿಟಿಕಲ್ ನೋವಾಯ್ಸ್ ಅಲ್ಲ, ಸತೀಶ್ ಜಾರಕಿಹೊಳಿ ನನ್ನ ಕಡೆ ಬರ್ತಾರೆ ಅಂತ ಅನ್ಕೊಳ್ಳೋದು. ಜಾರಕಿಹೊಳಿ ಏನು ಬರಲ್ಲ. He will be another power, he wants to be another power center. ಹೀಗೆ ನನಗನ್ಸುತ್ತೆ ಅಜಿತ್,
ನಾಳೆನೇ ಬಗೆಹರಿಯುತ್ತೆ, ನಾಡದೇ ಬಗೆಹರಿಯುತ್ತೆ ಅನ್ನುವ ಒಂದು ವಿಶ್ವಾಸ ಏನಿತ್ತಲ್ವ, ಅದು ನಿಧಾನವಾಗಿ ಇಟ್ ವಿಲ್ ಟೇಕ್ ಟೈಮ್ ಅಂತ ಅನಿಸ್ತಾ ಇದೆ. ನಾಳೆನೇ ಬಗೆಹರಿಯುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. 2023 ಚುನಾವಣಾ ಪ್ರಚಾರದಲ್ಲಿ ಗ್ಯಾರಂಟಿಗಳನ್ನ ಹೇಳ್ಬಿಟ್ಟು ಉಚಿತ, ಖಚಿತ, ನಿಶ್ಚಿತ ಅಂತಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಪದವಿ ಪಡೆಯೋದು ಮಾತ್ರ ಎಷ್ಟು ಕಠಿಣ, ಎಷ್ಟು ಕಠೋರ, ಎಷ್ಟು ಅನಿಶ್ಚಿತ ಅಂತ ಈಗ ಅವರು ಮನವರಿಕೆ ಆಗ್ತಾ ಇದೆ. ಆದರೆ ಇವತ್ತು ಅವ್ರು ಏನು ಬಿಲ್ಡಪ್ ಮಾಡಿದಾರೆ, ಮೊಮೆಂಟಮ್ ಏನಾಗಿದೆ ನೋಡಿ. ಸೆಂಟರ್ ಆಫ್ ಗ್ರಾವಿಟಿ ಸ್ಲೋಲಿ ಶಿಫ್ಟ್ ಆಗ್ತಾ ಇದೆ. ಎಂ ಬಿ ಪಾಟೀಲು, ಜಮೀರ್ ಅಹ್ಮದ್, ರಾಜಣ್ಣ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಉಳಿದ ಮಂತ್ರಿಗಳು ಮೌನಕ್ಕೆ ಜಾರಿರೋದು ನೋಡಿದ್ರೆ ಎಲ್ಲೋ ಒಂದು ಸೂಕ್ಷ್ಮ ಸಿಗ್ನಲ್ ಸಿಕ್ಕಿದೆ. ಸ್ಥಿತ್ಯಂತರದ ಸಂಭವ ಜಾಸ್ತಿ ಆಗಿದೆ. ಅದರಿಂದ ಅವರೆಲ್ಲರೂ ಶುರು ಮಾಡಿಬಿಟ್ರು. ಇಲ್ಲದ್ರೆ ಡಿ ಕೆಯಿಂದ ಒಂಥರ ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡ್ರು ಇಷ್ಟು ದಿವಸ. ಅವರೆಲ್ಲ ಈಗಾಗಲೇ ಅವ್ರು ಪದೇ ಪದೇ ಭೇಟಿ ಆಗ್ತಿರೋದು ನೋಡಿದ್ರೆ ಅಷ್ಟೇ ಅಲ್ಲ, ಅನೇಕ ಜನ ಹಿರಿಯ ಅಧಿಕಾರಿಗಳು ಕೂಡ ನಿರಂತರವಾಗಿ ಶಿವಕುಮಾರ್ನ ಒಂದಿಲ್ಲ ಒಂದು ದಿವಸ ಭೇಟಿ ಮಾಡ್ತಾನೆ ಇದ್ದಾರೆ. ಅದನ್ನೆಲ್ಲ ನೋಡಿದ್ರೆ ಸಂಕೇತಗಳಾಗಲಿ ಗೋಚರಿಸ್ತಾ ಇದೆ. ಆದಷ್ಟು ಜಾಗ್ರತೆಯಾಗಿ ಯಾಕಂದ್ರೆ ತಡ ಮಾಡಿಬಿಟ್ರೆ ಅಮರೀಂದ್ರ ಸಿಂಗ್ ಹಂಗಾಗುತ್ತೆ, ಪಂಜಾಬ್ನಲ್ಲಿ ಹಂಗಾಗುತ್ತೆ. ಹಿರಿಯ ನಾಯಕ ಅಂತ ಕಡೆಗೆ 1 ವರ್ಷ ಇದ್ದಾಗ ಅವ್ರನ್ನ ಚೇಂಜ್ ಮಾಡಿ ದಲಿತ ಮುಖ್ಯಮಂತ್ರಿ ಅಂತ ಪಾಪ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇತ್ತು. ಆ ವಿಳಂಬ ನ್ಯಾಯ ಮಾಡೋಕೆ ಹೋದ್ರೆ ಮತ್ತೆ ಹಂಗಾಗುತ್ತೆ, ಪಂಜಾಬ್ನಲ್ಲಿ ಹಂಗೆ ಆಗೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.